ನಿಮ್ಮ ಸಹಪಾಠಿ ಎಚ್ ಡಿ ಕುಮಾರಸ್ವಾಮಿ, ಎಚ್ ಡಿ ದೇವೇಗೌಡ ಮತ್ತೆ ಎಚ್ ಡಿ ನಿಖಿಲ್ ಕುಮಾರಸ್ವಾಮಿ. ನಿಮ್ದು ನೆಹರು ಕುಟುಂಬ, ರಾಹುಲ್ ಗಾಂಧಿ ಅವ್ರಿಗೆ ಬಿಟ್ಟರೆ ಬೇರೆ ಆದ್ರೆ ವ್ಯತ್ಯಾಸ ಇದೆ. ವ್ಯತ್ಯಾಸ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ. ಒಂದ್ ನಿಮಿಷ ಹೇಳ್ತೀನಿ ಸರ್. ಇವತ್ತು ನಾವು ಎರಡು ತರ ಚಿಂತನೆ ಮಾಡಬೇಕಾಗತ್ತೆ. ಒಂದು, ಈ ಬಾಲಕೃಷ್ಣ ನಾನೇ ಅಧಿಕಾರಕ್ಕೆ ಬರೋಕ್ಕೆ ತೀರ್ಮಾನ ಮಾಡಿದ್ರೆ ಅದು ನನ್ನ ಸ್ವಾರ್ಥ. ಇವತ್ತು ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಈ ದೇಶದ ರಕ್ಷಣೆ ಮಾಡಕ್ಕೋಸ್ಕರ, ಅವರು ಅಧಿಕಾರಕ್ಕೋಸ್ಕರ ಮಾಡಿಲ್ಲ. ಅವರು ಅಧಿಕಾರದ ಲಾಲಾಸೆ ಇದ್ದಿದ್ರೆ ಸೋನಿಯಾ ಗಾಂಧಿ ಅವರು ಯಾವಾಗ ಹತ್ತು ಅವಾಗ ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಅವರು ಸೀಟಲ್ಲಿ ಕೂತಿಲ್ಲ ಅಷ್ಟೇ. ರಾಹುಲ್ ಗಾಂಧಿ ಅವರು ಅವತ್ತೇ ಮನ್ಸು ಮಾಡಿದ್ರೆ ಸೋನಿಯಾ ಗಾಂಧಿ ಅವತ್ತೇ ಅವ್ರನ್ನ ಪ್ರಧಾನಿ ಮಾಡ್ತಾ ಇದ್ರು ರಾಹುಲ್ ಗಾಂಧಿ ಅವ್ರನ್ನ. ಆದ್ರೆ ಎಲ್ಲಾ ಸಂಸದರು ನಾವು ಆಗ್ರಹ ಪಡಿಸಿದ್ರು ಮಾಡಿ ನಿಮ್ ಯಾವ್ದ್ರಲ್ಲಿ ಬೇಕಾರಂತ. ಆದ್ರೆ ಅವರು ಏನಂತಂದ್ರೆ ಅವ್ರದೊಂದು ವಿಷನ್ ಇದೆ ರಾಹುಲ್ ಗಾಂಧಿ ಅವರು. ನಾನು ಒಬ್ಬ ಮಾಜಿ ಪ್ರಧಾನ ಮಂತ್ರಿಗಳ ಮಗ ಆದ್ರೂ ಕೂಡ ಅವರು ಜನರಲ್ ಸೆಕ್ರೆಟರಿ ಆಗ್ತಾರೆ. ಸ್ವತಃ ಜನರಲ್ ಸೆಕ್ರೆಟರಿ ಆಗಿ ನಂತರ ಉಪಾಧ್ಯಕ್ಷರಾಗಿ ನಂತರ ಎಸಿಸಿ ಅಧ್ಯಕ್ಷರಾಗ್ತಾರೆ. ಪ್ರಧಾನಿ ಆಗ್ಬೇಕು ಅಂತ ಸರ್ ಅವರು ಕನ್ಯಾಕುಮಾರಿಯಿಂದ ನಡೆದ್ರು. ದೇಶದಲ್ಲಿ 4 ರಾಜ್ಯದಲ್ಲಿ ಬಂದಿದ್ದಾರೆ. ಸರ್ ದೇಶದಲ್ಲಿ ಧರ್ಮಗಳ ಮಧ್ಯೆ ಜಗಳ, ಗಲಭೆ, ಈ ದೇಶದಲ್ಲಿ ರಾಜಕೀಯ ಅಲ್ಲೋಲ ಕೊಲ್ಲಲ್ಲ, ಮಾಧ್ಯಮ ಸ್ವಾತಂತ್ರ್ಯ ಇಲ್ಲ. ಎರಡು ವರ್ಗಗಳನ್ನ ಜನಗಳ ಮಧ್ಯೆ ಒಂದುಗೂಡ್ಸಕ್ಕೋಸ್ಕರ ಪಾದಯಾತ್ರೆ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಅವರು ಪ್ರಧಾನ ಮಂತ್ರಿ ಆಗ್ಲಿಕ್ಕೆ ಮಾಡಿಲ್ಲ. ಇವತ್ತು ನೋಡ್ರಿ, ಅವರು ಒಬ್ಬ ಎಸಿಸಿಯ ನಾಯಕರು, ದೊಡ್ಡ ಫ್ಯಾಮಿಲಿ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಮಿನೇಷನ್ ಬಂದಿದ್ದಾರೆ. ಇದು ರಾಹುಲ್ ಗಾಂಧಿ ಅವರ ಒಂದು ವ್ಯಕ್ತಿತ್ವ. ಇದು ಯಾರು ಪ್ರಿಯಾಂಕಾ ಗಾಂಧಿ ಅವರು ಗಾಂಧಿ ಫ್ಯಾಮಿಲಿ ಅವರ ವ್ಯಕ್ತಿತ್ವ. ಆದ್ರೆ ಇವ್ರು ಇದಾರಲ್ಲ ಜೆಡಿಎಸ್ ನವರು, ಅವರು ಮಗನ ಪುತ್ರರು ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ಬೇಕು, ನಿಖಿಲ್ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ಬೇಕು, ರೇವಣ್ಣ ಅವರು ಮಂತ್ರಿ ಆಗ್ಬೇಕಂತಾರೆ. ಆದ್ರೆ ಸೋನಿಯಾ ಗಾಂಧಿ ಅವರ ಫ್ಯಾಮಿಲಿಯಲ್ಲಿ ಅಧಿಕಾರವನ್ನ ಮನಮೋಹನ್ ಸಿಂಗ್ ಕೊಡಿಸ್ತಾರೆ. ಸಿದ್ದರಾಮಯ್ಯ ಕೊಡಿಸ್ತಾರೆ, ಚಿದಂಬರಂ ಕೊಡಿಸ್ತಾರೆ, ಗುಲಾಂ ನಬಿ ಆಜಾದ್ ಕೊಡಿಸ್ತಾರೆ, ರೇವಂತ್ ರೆಡ್ಡಿ ಕೊಡಿಸ್ತಾರೆ. ರಾಜಕಾರಣದ ಬಗ್ಗೆ ಮಾತಾಡ್ತಿದ್ದಾರೆ ಅವರು. ನೀವೇ ಫ್ಯಾಮಿಲಿ ಅಂತ ಸರ್ ನೋಡಿ, ಒಂದನ್ನು ಅರ್ಥ ಮಾಡ್ಕೋಬೇಕು, ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಅವರು ಇವತ್ತು ನಮ್ದು ಪ್ರಾದೇಶಿಕ ಪಕ್ಷ ಆಗಿದ್ರು ಕೂಡ ಒಳ್ಳೊಳ್ಳೆ ನಾಯಕರನ್ನ ಬೆಳೆಸಿ ಕಳಿಸಿರ್ತಕ್ಕಂಥ ಪಕ್ಷ. ಸಿದ್ದರಾಮಯ್ಯನವರೆಲ್ಲಿದ್ರು ಸರ್, ಸನ್ಮಾನ್ಯ ಮಹದೇವಪ್ಪನವರೆಲ್ಲಿದ್ರು, ಜಮೀರ್ ಅಹಮದ್ ಅವರೆಲ್ಲಿದ್ರು. ಒಂದ್ ನಿಮಿಷ ಈ ನಾಚಿಕೆ ಇಲ್ಲದ ಕಾಂಗ್ರೆಸ್ ಪಕ್ಷ, ನೈತಿಕ ಕಾಂಗ್ರೆಸ್ ಪಕ್ಷ, ಒಂದ್ ನಿಮಿಷ ಕೇಳ್ಕೊಳ್ಳಿ. ಆದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ 135 ವರ್ಷ ಅಂತ ಹೇಳ್ತಾ ಇದೆ, ಆದ್ರೂ ಕೂಡ ಗಾಂಧಿ ಅವರ ಫ್ಯಾಮಿಲಿನ ಬಿಟ್ಟು ಈಚೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಸನ್ಮಾನ್ಯ ನಮ್ಮ ರಾಜ್ಯದವರಾದ ಖರ್ಗೆ ಸಾಹೇಬರು ಅಧ್ಯಕ್ಷರಾದ್ರೂ ಕೂಡ ಅವ್ರ ಕೈಲಿ ಏನ್ ನಡೀತಾ ಇಲ್ಲ. ಇದೇ ಕಾಂಗ್ರೆಸ್ ನ ಒಳಜಗಳದಲ್ಲಿ ಕುರ್ಚಿ ಕಿತ್ತಾಟದಲ್ಲಿ ಏನ್ ಹೇಳಿದ್ರು, ಸನ್ಮಾನ್ ರಾಹುಲ್ ಗಾಂಧಿ ಹತ್ರ ಮಾತಾಡ್ಬೇಕು, ನನ್ನ ಹತ್ರ ಎಲ್ಲ ಅವ್ರ ಹತ್ರ ಮಾತಾಡಿ ಹೇಳ್ತೀವಿ ಅಂದ್ರು. ಅಧ್ಯಕ್ಷರಾದ್ರೂ ಕೂಡ, ನ್ಯಾಷನಲ್ ಪ್ರೆಸಿಡೆಂಟ್ ಆದ್ರೂ ಕೂಡ ಪ್ರಯೋಜನ ಇಲ್ಲ. ಇವ್ರು ಏನ್ ಹೇಳ್ಬೋದು, ಒಂದ್ ಕಡೆ ಬಿಟ್ಬಿಡೋಣ. ರಾಜೀನಾಮೆ ವಿಷಯ ಮಾತಾಡ್ತಾ ಇದೀವಿ ನೋಡಿ. ನಮ್ಮ ಮಿತ್ರ ಹೇಳ್ತಾ ಇದ್ರು, ಒಂದು ಗುಂಡಿಗೆ ಹಾಳ ಉದ್ದಾಗಲ್ಲ ಅಂದ್ರೆ ಸ್ವಾಮಿ 1 ಲಕ್ಷ ರೂಪಾಯಿ ಗುಂಡಿಂದ್ರೆ ಎಷ್ಟಾಗ್ಲಾಯ್ತು ಸ್ವಾಮಿ. ಚಾಮರಾಜಪೇಟೆಯಲ್ಲಿ ಎಷ್ಟುದ್ದಾಳಾಯ್ತು ಅಂದ್ರೆ ಇವರೇ ಅರ್ಥ ಮಾಡ್ಕೋಬೇಕು ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗಿದೆ ರಸ್ತೆ ಗುಂಡಿಗಳಂತ. ಒಂದು ಸರ್, ಇನ್ನೊಂದು, ಇವತ್ತು 18 ಜನ ಕಾಂಟ್ರಾಕ್ಟರು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಈ ಸರ್ಕಾರ ಬಂದ ಮೇಲೆ 18 ಜನ ಸರ್. ಇದುವರೆಗೂ ಅವ್ರ ಪರಿಹಾರ ಸಿಕ್ಕಿಲ್ಲ. ಬರೀ ಲಾಸ್ಟ್ ಟೈಮ್ ನೋಡಿಬೋದು. ಅವೆಲ್ಲ ಇಟ್ಕೋಬಾರ್ದು, ಮನೇಲಿ ಬಂದು ಮಾತಾಡ್ಬೇಕು ಅಂತ ಹೇಳಿದ್ರು. ಕಾಂಗ್ರೆಸ್ ಸರ್ಕಾರ ಮೇಲೆ ಕಾಂಟ್ರಾಕ್ಟರ್ಗಳಿಗೆ ಹಣ ರಿಲೀಸ್ ಮಾಡ್ತಾ ಇದೀವಿ. ನಿಗಮಕ್ಕೆ ದುಡ್ಡು ಕೊಟ್ಟಿದ್ದೀವಿ. ಬಂದಿರೋದ್ರಿಂದಲೇ ರಾಜ್ಯದಲ್ಲಿ ಈ ವರ್ಷ 4.5 ಲಕ್ಷ ಕೋಟಿ ಬಜೆಟ್ ಪಂಗಡಕ್ಕೆ ದುಡ್ಡು ಕೊಟ್ಟಿದ್ದೀವಿ, ರಸ್ತೆಗಳಿಗೆ ದುಡ್ಡು ಕೊಟ್ಟಿದ್ದೀವಿ, ಪಂಚಾಯತ್ ರಾಜ್ ಸಿಸ್ಟಮಿಗೆ ದುಡ್ಡು ಕೊಟ್ಟಿದ್ದೀವಿ. ನಾವು ಅಭಿವೃದ್ಧಿ ಮಾಡ್ತಾ ಇಲ್ವಾ? ಅವ್ರಿಗೆ ಒಂದೇ ಇವತ್ತು ನನ್ನ ಕುರ್ಚಿಯನ್ನು ಕಿತ್ಕೊಂಡಿರ್ತಕ್ಕಂಥವ್ರು ಅಧಿಕಾರವನ್ನು ಮಾಡಬಾರ್ದು ಅಂತಕ್ಕಂಥ ಆಟಕ್ಕೆ ಬಿದ್ದಿದ್ದಾರೆ. ಬಾಲಕೃಷ್ಣ ಸರ್, ನೀವು ನಿಮ್ಮ ಪಾರ್ಟಿ ಸರ್ಕಾರ ಇದೆ, ದಯಮಾಡಿ ನಾನೊಂದು ಮನವಿ ಮಾಡ್ತೀನಿ. ಎಷ್ಟು 1000 ಕೋಟಿ ಇನ್ನೂ ಪೆಂಡಿಂಗ್ ಇಟ್ಕೊಂಡಿದ್ದೀರಿ ಅಂತ ಒಂದ್ಸಲ ಕೇಳ್ಕೊಳ್ಳಿ. ಸರಿ, ಸುಮಾರು 75,000 ಕೋಟಿ ಇನ್ನೂ ಬಿಡುಗಡೆ ಮಾಡ್ಬೇಕು. ನೀವು ಹಣನ ಪೆಂಡಿಂಗ್ ಇಟ್ಕೊಂಡಿದ್ದೀರಿ. ಯಾರು ಯಾವ
ಯಾದವ್ ಅವರೇ, ಸರ್, ಒಂದ್ ನಿಮಿಷ ಸರ್. ನೀವು ನಾನು ಕೊಡ್ದಿದ್ದ ಹೇಳ್ತೀನಿ. ದುಡ್ಡು ನಾವು ನೋಡಿ, ಕೊಡ್ತೀವಿ. ಈಗ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಒಂದು ಸ್ಕೀಮ್ ಅನ್ನ ಘೋಷಣೆ ಮಾಡಿದ್ದಾರೆ. ಎಷ್ಟು ಸಾವಿರ ಕೋಟಿ ಬೇಕು ಗೊತ್ತಾ ನಿಮಗೆ? ಹೇಳಿ ನೋಡೋಣ, ನೀವು ಹೇಳಿ ಸರ್. ನೋಡಿ ಸರ್, ಯಾದವ್ ಅವರೇ, last reaction. ಆಯ್ತು ಕೊಡ್ತೀವಿ. ಬರ್ತೀನಿ. ಕೊಡ್ತೀವಿ ನಾವು. ನೋಡ್ರಿ, ಕೋಟಿ ಹಳೆ ಬಾಕಿ ಇದೆ. ಯಾದವ್ ಅವರೇ, ಎಂಟೂವರೆ ಯಾದವ್ ಲಕ್ಷ ಅವರೇ, ಕೋಟಿ ಜನ ಇದೆ. ಯಾದವ್ ಅವರೇ, ಇದ್ದಾರೆ. ಸಾಲ ಇದೆ. Allocation ಬಾಲಕೃಷ್ಣ ಮಾಡ್ತೀವಿ. ಯಾದವ್ ಅವರೇ. ಸರ್, ಸಾಲ ಮಾಡೋ ಉದ್ದೇಶ ಒಳ್ಳೇದಿರ್ಬೇಕು. ಗ್ಯಾರಂಟಿ ಸ್ಕೀಮ್ಗಳಿದೆ. ಸಾಲ ಮಾಡೋಣ. ಓಕೆ, ನೀವು ಸಾಲ ಮಾಡೋ ಉದ್ದೇಶ ಬಾಲಕೃಷ್ಣ ಸರಿಯಾಗಿ ಯಾದವ್ ಅವರೇ. ಸರ್, ಅಂಬಾನಿ ಅದಾನಿಗೆ ಯಾವ್ದು ಕೊಡ್ತೀವಿ? ಸಾಲ ಮಾಡಿ ಸೆಂಟ್ರಲ್ ಗವರ್ಮೆಂಟ್ ಓಕೆ. ಕೊಟ್ಟಿಲ್ಲ. ಓಕೆ. ನಾವು ಸಾಲ ಮಾಡಿ ಕೆಳಗಡೆ ರೈತರಿಗೆ, ಕಾರ್ಮಿಕರಿಗೆ, ಇಲ್ಲ, ಇಲ್ಲ, ಕೆಳಗಡೆ ಸುಳ್ಳು. ಬಿದ್ದಿರ್ತಕ್ಕಂಥವ್ರಿಗೆ ದುಡ್ಡು ಕೊಟ್ಟಿದ್ದೀವಿ ನಾವು. ಬಾಲಕೃಷ್ಣ ಯಾದವ್ ಅವರೇ, ಸಿದ್ದರಾಮಯ್ಯನವರಿಗೆ ಕುರ್ಚಿ ಸಾಲ ಬಿಟ್ಕೊಟ್ಟಿರೋದು. ಮಾಡಿ ತುಪ್ಪ ತಿಂದಿಲ್ಲ, ಒಂದ್ ನಿಮಿಷ. ಸಾಲ ಮಾಡಿ ಗಂಜಿ ಕೊಟ್ಟಿದ್ದೀವಿ ಬಡವರಿಗೆ. ಬಾಲಕೃಷ್ಣ ಯಾದವ್ ಅವರೇ, ಕೋಟಿ ಕೊಡಿ ಸರ್. ಸಿದ್ದರಾಮಯ್ಯನವರಿಗೆ ಕೊಡಿ. ಕುರ್ಚಿ ಬಿಟ್ಕೊಟ್ಟಿರೋದು ಇಷ್ಟ ಇಲ್ಲ, ಡಿ ಕೆ ಶಿವಕುಮಾರ್ ರಾದಿ ಸುಲಭ ಇಲ್ಲ, ಇದೆಲ್ಲ ಹಿಂದೆ ನಿಂತ್ಕೊಂಡು ಆಡ್ತಾ ಇರೋ ಆಟಗಳು ಅಂತ ಹೇಳ್ತಾ ಇದ್ದಾರೆ. ಲಾಸ್ಟ್ ರಿಯಾಕ್ಷನ್. ಲಾಸ್ಟ್ ರಿಯಾಕ್ಷನ್ ಏನಿಲ್ಲ ಸರ್, ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳಿಲ್ಲ. ಎಲ್ಲಾನು ಕೂಡ ಸುಸೂತ್ರವಾಗಿ ನಾವು ಸಂಪುಟ ಖಾತೆ ಕೊಡ್ತಾ ಇದೀವಿ. ಖಾತೆ ಮಾಡ್ಕೊಳ್ಳಲ್ಲ, Okay. ಎಲ್ಲರಿಗೂ ಒಳ್ಳೆ ಖಾತೆಗಳನ್ನು ಕೊಡ್ತೀವಿ. ಕೆಲವು ಯುವಕರನ್ನು ತಗೊಳ್ತೀವಿ. ಎಲ್ಲ ಜಾತಿ ವರ್ಗಗಳನ್ನು, ಪ್ರಾದೇಶಿಕವಾರು, ಜಾತಿವಾರು, ಸಾಮಾಜಿಕ ನ್ಯಾಯವನ್ನು ಕಾಪಾಡ್ತೀವಿ. ಅದ್ರ ಜೊತೆಯಲ್ಲಿ ಈಗೇನು ಹಿಂದಿನಿಂದ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ತಂದಂತಹ ಯೋಜನೆಗಳೇನಿದಾವೆ, ಸೊ ಆ ಯೋಜನೆಗಳು ಕೂಡ ಮುಂದುವರಿಸ್ಕೊಂಡು Right. ಹೋಗ್ತೀವಿ. ಹರ್ಷಿತ್ ಸನ್ಮಾನ್ಯ ಅವರೇ, ಡಿ last ಕೆ ಶಿವಕುಮಾರ್ ಅವರು ಜನಪ್ರಿಯ ಮುಖ್ಯಮಂತ್ರಿಗಳಾಗಲಿ 2028 ಚುನಾವಣೆಯಲ್ಲೂ ಕೂಡ ನಾವೇ ಅಧಿಕಾರ ಓಕೆ, ಲಾಸ್ಟ್ ರಿಯಾಕ್ಷನ್. ಸನ್ಮಾನ್ಯ ಸಿದ್ದರಾಮಯ್ಯನವರು ಶಬ್ದವೇದಿ ಬಾಣದ ಪ್ರಯೋಗ ಮಾಡಿದ್ದಾರೆ. ಯಾವ ವಿಕೆಟ್ಗಳು ಯಾವಾಗ ಬೀಳ್ತಾವ ಗೊತ್ತಿಲ್ಲ. Okay. ಆ ಬಾಣದ ಸೌಂಡೇ ಇರಲ್ಲ, ಎಲ್ಲ ವಿಕೆಟ್ಗಳು ಬೀಳುತ್ತೆ, ಈ ಸರ್ಕಾರ ಪತನ ಆಗುತ್ತೆ. ತಿಮ್ಮೇಗೌಡ, ಲಾಸ್ಟ್ ರಿಯಾಕ್ಷನ್. ಸರ್ ನೋಡಿ, ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರದ ಏನಿದು ಶುರುವಾಗಿದೆ, ಇದೊಂಥರ ಪತನ ಸ್ಟಾರ್ಟ್ ಆದಂಗೆ. ಕಾಂಗ್ರೆಸ್ ಸರ್ಕಾರವೇ ಪತನ ಶುರು ಆಗಿದೆ. ಇನ್ನು ಮುಂದೆ ಇದು ಸೆಕೆಂಡ್ ಏನು ಲಿಸ್ಟ್ ಸಚಿವ ಸಂಪುಟ ಕಾಯ್ತಾ ಇದ್ದಾರೆ. Okay. ನನಗಂತೂ ಅನ್ಸುತ್ತೆ 100ಕ್ಕೆ 100 ಸಚಿವ ಸಂಪುಟ ತನಕ ಅಲ್ಲಿವರೆಗೂ ಕೂಡ ಈ ಸರ್ಕಾರ ಏನೋ ಡೌಟ್ ಅಂತ Yes, yes. ನನ್ನ ಅನಿಸಿಕೆ ಸರ್. ಥ್ಯಾಂಕ್ ಯು ತಿಮ್ಮೇಗೌಡ್ರೆ, ಥ್ಯಾಂಕ್ ಯು ಹರಿಚೇತ್ ಅವರೇ, ಥ್ಯಾಂಕ್ ಯು ಬಾಲಕೃಷ್ಣ ಯಾದವ್ ಅವರೇ. ಒಟ್ಟಾರೆ ರಾಜೀನಾಮೆ ಪರ್ವ ಶುರುವಾಗಿದೆ. ನಾವೆಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ತೇವೆ, ಸುಸೂತ್ರವಾಗಿ ಅಧಿಕಾರವನ್ನು, ಆಡಳಿತವನ್ನು ಕೊಡ್ತೇವೆ ಅಂತ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನವರು ಹೇಳ್ತಾ ಇದ್ರೆ, ಪ್ರತಿಪಕ್ಷವಾಗಿರುವಂತಹ ಬಿಜೆಪಿ ಮತ್ತು JDS ಇಲ್ಲ, ಇದು ಬೇರೆ ಹಂತಕ್ಕೆ ಹೋಗುತ್ತೆ, ಸರ್ಕಾರವೇ ಪತನ ಆಗುತ್ತೆ, ಇನ್ನೇನು ಬೇಕಾದರೂ ಆಗಬಹುದು ಅನ್ನುವಂಥದ್ದನ್ನ ಪ್ರತಿಪಕ್ಷದವರು ಹೇಳ್ತಾ ಇದ್ದಾರೆ. ಒಟ್ಟಾರೆ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.